ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಚ್ಚೇ ದಿನಲ್ಲ ಇದು, ಬದಲಾಗಿ ಸೌದೆ ಒಲೆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವ ದಿನ. ಹೇಳ್ತಿರೋದು ನಾನಲ್ಲ, ಡಿ ಕೆ ಶಿವಕುಮಾರ್ ಅವರು. ದುಡ್ಡು ತಗೊಳ್ಳುವಾಗ, ದುಡ್ಡು ಇಡುವಾಗ, ಸಾಲ ಪಡೆಯುವಾಗ, ಸಾಲ ಕೊಡುವಾಗ ಎಲ್ಲದರ ಮೇಲೂ ಕೂಡ ರಿಸ್ಟ್ರಿಕ್ಷನ್ ಮಾಡಬೇಕು ಅನ್ನೋ ನಿಯಮವನ್ನ ತಂದುಬಿಟ್ಟು ಜನಸಾಮಾನ್ಯರು ದುಡ್ಡಿನ ವಿಚಾರದಲ್ಲಿ ಭಯ ಪಡೋ ಪರಿಸ್ಥಿತಿ ತಂದುಬಿಟ್ಟಿದೆ ಕೇಂದ್ರ ಸರ್ಕಾರ ಅನ್ನೋದು ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಕಾಂಗ್ರೆಸ್ಸಿಗರ ಆರೋಪ. ಜನರಿಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂತ. ಇವತ್ತು ನಡೀತಿರೋಂತಹ ವೆಸ್ಟ್ ಏಷ್ಯಲ್ಲಿ ನಡೀತಿರೋಂತಹ ಒಂದು ಯುದ್ಧದ ಸಂದರ್ಭದಲ್ಲಿ ಭಾರತ ಎಷ್ಟು ಪ್ರಿಕಾಷನ್ಸ್ ತಗೊಳ್ಬೋದಿತ್ತೋ, ಎಷ್ಟು ಡಿಪ್ಲೊಮ್ಯಾಟಿಕ್ಲಿ ಇದನ್ನು ಹ್ಯಾಂಡಲ್ ಮಾಡ್ಬೋದಿತ್ತೋ ಅಷ್ಟು ಡಿಪ್ಲೊಮ್ಯಾಟಿಕ್ಲಿ ಹ್ಯಾಂಡಲ್ ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಅವ್ರದ್ದೇ ಆದಂತಹ ಸಚಿವ ಸಂಪುಟದಲ್ಲಿರುವಂತಹ KH ಮುನಿಯಪ್ಪ ಅವರು ಕ್ಲಿಯರ್ ಆಗಿ ಹೇಳಿರೋದು, ನಾವು ಸೆಂಟರ್ ಜೊತೆಗೆ ಕೂತ್ಕೊಂಡು ಮಾತುಕತೆ ಮಾಡಿ ಜನರಿಗೆ ಯಾವುದೇ ಆದಂತಹ ಸಮಸ್ಯೆ ಅಷ್ಟು ಮುಟ್ಟಬಾರದು, ಎಷ್ಟಾಗತ್ತೋ ಅಷ್ಟು ಕಷ್ಟವನ್ನು ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ KH ಮುನಿಯಪ್ಪ ಅವರು ಫ್ಲೋರ್ ಆಫ್ ದ ಹೌಸ್ನಲ್ಲಿ ನಂತರ ಸಚಿವ ಸಂಪುಟದ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಹೇಳಿದ್ದಾರೆ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಪೊಲಿಟಿಕಲ್ ಪಾಯಿಂಟ್ ಸ್ಕೋರ್ ಮಾಡಬೇಕು ಅಂತ ಈ ವಿಷಯಗಳನ್ನ ತೆಗಿತಾ ಇದ್ರೆ ಎಲ್ಲರಿಗೂ ಇವತ್ತು ಗೊತ್ತಿರುವಂಥದ್ದು, ಹೌದು ಸಮಸ್ಯೆ ಇದೆ, ಕಷ್ಟ ಕಾಲ ಇದೆ, ಯುದ್ಧ ನಡೀತಾ ಇದೆ. UPA ಎರಾನಲ್ಲಿ ಯಾವಾಗ ನೀವು ಪೆಟ್ರೋಲ್ ಬಂಕ್ನ ವೀರಪ್ಪ ಮೊಯ್ಲಿಯವರ ಅವರು ಸಚಿವರಾಗಿದ್ದಾಗ 8 ಗಂಟೆಗೆ ಪೆಟ್ರೋಲ್ ಬಂಪನ್ನು ಮುಚ್ಚಬೇಕು, ಯಾಕೆಂದರೆ ಅವ್ರಿಗೆ ಸಪ್ಲೈ ಡಿಮ್ಯಾಂಡ್ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಅಂತಹ ಒಂದು UPA ನಡೆಸಿರುವಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಸ್ಟ್ರೇಟ್ ಆಫ್ ಹೊರ್ಮೂಸ್ನಲ್ಲಿ ಇಂಡಿಯನ್ ಶಿಪ್ಸ್ ಬರ್ತಿರೋದಿರಬಹುದು, ಡಿಪ್ಲೊಮ್ಯಾಟಿಕ್ಲಿ ಇರಾನ್ ಮತ್ತು ಇಸ್ರೇಲನ್ನು ಹ್ಯಾಂಡಲ್ ಮಾಡ್ತಿರೋದಿರಬಹುದು, ಅಥವಾ ಇಂಡಿಯನ್ ರಿಫೈನರೀಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಿರೋದಿರ್ಬೋದು, ಇಂಡಿಯನ್ ಕನ್ಸ್ಯೂಮರಿಗೆ ಜಾಸ್ತಿ ಬೆಲೆ ಮುಟ್ಟಬಾರ್ದು ಅಂತ ಎಕ್ಸೈಸನ್ನು ಕಡಿಮೆ ಮಾಡಿರೋದಿರಬಹುದು. ಇದೆಲ್ಲನೂ ಮೆಷರ್ಸ್ ತೊಗೊಂಡಿರೋವಂಥದ್ದು ಒಂದು ಕಷ್ಟ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಆಯ್ತು, ನಾನಿನ್ನ ಯುದ್ಧದ ಬೆಲೆ ಏರಿಕೆ ಬಗ್ಗೆ ಇನ್ನೂ ಚರ್ಚೆ ಪ್ರಾರಂಭ ಮಾಡೇ ಇಲ್ಲ ಸುರ್ಭಿ ಅವರೇ. ಬಜೆಟ್ನಲ್ಲಿ ತಂದಂಥ ಒಂದಷ್ಟು ರಿಫಾರ್ಮ್ಸು, ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರೋ ಹೆಸರು ರಿಫಾರ್ಮ್ಸು, ಆದರೆ ಜನಸಾಮಾನ್ಯರಿಗೆ ಹೆಂಗೆ ಅನ್ನಿಸ್ತಾ ಇದೆ? ಆಸ್ತಿ ಖರೀದಿ ಮಾಡುವಾಗ ನಗದಿನ ಟ್ರಾನ್ಸಾಕ್ಷನ್ ಕೇವಲ 20,000. ಅಯ್ಯೋ, 20,000ದ ಕೈಯಲ್ಲಿ ಹಣ ಇಟ್ಕೊಂಡು ಯಾರು ಸೈಟ್ ತಗೊಳಕ್ಕಾಗತ್ತೆ? ಕೇವಲ 20,000 ನಗದು. ಒಬ್ಬರಿಗೆ 2 ಲಕ್ಷ ಮಾತ್ರ ಹಣವನ್ನ ಪಡೆದುಕೊಳ್ಳಿಕ್ಕೆ ನಗದು ರೂಪದಲ್ಲಿ ಅವಕಾಶ. 2 ಲಕ್ಷ ಮೀರಿ ಯಾರೋ ಇನ್ನೊಂದು 2 ಲಕ್ಷನೋ 3 ಲಕ್ಷನೋ ಸಾಲ ಯಾರ ಹತ್ರ ಇಸ್ಕೊಂಡ್ರೆ ಅದಕ್ಕೂ ಕೂಡ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿ. ಅಂದ್ರೆ ಉಳಿತಾಯ ಖಾತೆಯಲ್ಲಿ ಹಣ ಇಡ್ಲಿಕ್ಕೂ ಕೂಡ ಇಷ್ಟೇ ಲಿಮಿಟ್, ಅದಕ್ಕಿಂತ ಜಾಸ್ತಿ ಆದ್ರೆ ತೆರಿಗೆ ಹಾಕ್ತೀವಿ. ಅಂದ್ರೆ ಎಲ್ಲದಕ್ಕೂ ಕೂಡ ತೆರಿಗೆ ಹಾಕ್ತೀವಿ ಅಂತ ಹೇಳೋ ಮೂಲಕ ಜನರು ದುಡ್ಡಿನ ವ್ಯವಹಾರ ಮಾಡಲಿಕ್ಕೆ ಹೆದರಬೇಕು ಅನ್ನೋ ಪರಿಸ್ಥಿತಿ ಕೇಂದ್ರ ಸರ್ಕಾರ ತರ್ತಿದೆ. ಇದು ಜನಸಾಮಾನ್ಯರ ಚರ್ಚೆಯ ವಿಚಾರ ಆಗಿರೋದು ಇವತ್ತು. ಇಲ್ಲ, ಇದು ತಪ್ಪು. ಯಾಕೆಂದರೆ ಇವತ್ತು ನಾವು ನೋಡ್ಕೊಂಡು ಬರ್ತಾ ಇರೋಂಥ ಯಾವುದು ಟ್ಯಾಕ್ಸ್ ರಿಫಾರ್ಮ್ ಬಗ್ಗೆ ಹೇಳ್ತಾ ಇದ್ದೀರಾ, ಯಾವ ರಿಫಾರ್ಮ್ಸ್ ಬರ್ತಾ ಇದೆ ಏಪ್ರಿಲ್ 1ರಿಂದ, ನಿಮಗೂ ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಮಿಡಲ್ ಕ್ಲಾಸ್ಗೆ ರಿಲೀಫು ಕೂಡ ಇವತ್ತೇ ಶುರು ಆಗ್ತಾ ಇರೋವಂಥದ್ದು. ಹಾಗಾಗಿ ಯಾವ ರಿಫಾರ್ಮ್ ಬರ್ತಾ ಇದೆಯೋ ಅದು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕಾಗಿರುವಂಥದ್ದು. ಮತ್ತು ಡಿಜಿಟೈಸೇಷನ್ ಮಾಡ್ತಿರೋವಂಥದ್ದು ನೋಡಿ, ಯಾವುದೇ ಆದಂತಹ ರಿಜಿಸ್ಟ್ರೇಷನ್ ಇರ್ಬೋದು ಇಲ್ಲದೆ ಇರ್ಬೋದು, ಯಾವತ್ತೂ ಒಂದು ಕಾಂಪೊನೆಂಟ್ ಆಫ್ ಅಲ್ಲಿ ಒಂದು ಕಾಂಪೊನೆಂಟ್ ಆಫ್ ಮನಿ ಎಕ್ಸ್ಚೇಂಜ್ ಇದ್ದೇ ಇತ್ತು. ಇವತ್ತು ರ್ಯಾಷನಲೈಸ್ ಮಾಡ್ತಾ ಇರೋದು, ಡಿಜಿಟೈಸ್ ಮಾಡ್ತಾ ಇರೋಂತಹ ಕಾರಣದಿಂದ ಅದು ನಮಗೆ ಎತ್ತಿ ಕಾಣಿಸ್ತಾ ಇದೆ ಹೊರತು ಇಲ್ಲ. ಈ ರಿಫಾರ್ಮ್ಸು ಎಕಾನಮಿಗೆ ಒಳ್ಳೇದಾಗುವಂಥದ್ದು, ಮತ್ತು ಇದು ಯಾವುದೇ ಆದಂತಹ ಜನರಿಗೆ ಕಷ್ಟ ಅದು ಭಯ ಮತ್ತು ಹೆದರಿಕೆ ಕಾಂಗ್ರೆಸ್ನಿಂದ ಬರ್ತಾ ಇದೆ ಹೊರತು ಜನರಿಂದ ಅಲ್ಲ ಅಂತ ನಾನು ಭಾವಿಸ್ತೇನೆ. ಸರಿ, ನಟರಾಜ್ ಗೌಡ್ರೆ, ಇವಾಗ ಮತ್ತೆ ಕೇಳೋ ಪ್ರಶ್ನೆಗಳಿಗೆ ನೀವು ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ ಅನ್ಯಾಯ ಮಾಡಿದೆ, ಹೀಗಾಗಿ ನಾವು ಬೆಲೆ ಏರಿಕೆ ಮಾಡ್ತಿದ್ದೀವಿ ಅನ್ನೋ ಉತ್ತರವನ್ನೇ ಕೊಟ್ಟರೆ ಬಹುಶಃ ಜನರು ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಅನ್ನೋ ಅನುಮಾನದೊಂದಿಗೆ ಪ್ರಶ್ನೆ ಪ್ರಾರಂಭ ಮಾಡ್ತಿದ್ದೀನಿ. ರಾಜ್ಯ ಸರ್ಕಾರದ ಕಡೆಯಿಂದನೂ ಒಂದಷ್ಟು ಬರೆ ಬೀಳ್ತಾ ಇದೆಯಪ್ಪ, ಕರೆಂಟು, ನೀರು, ಟೋಲ್ನಿಂದ ನೀರ್ವರೆಗೂ ಎಲ್ಲವೂ ದುಬಾರಿ ಅನ್ನೋ ರೀತಿಯಲ್ಲಿ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಹೆಡ್ಲೈನ್ ಬರ್ತಾ ಇದೆ. ನೀವು ಮಾಧ್ಯಮ ಸೃಷ್ಟಿ ಅಂತ ಹೇಳ್ಬೋದು ಇದನ್ನ, ಬಟ್ ಜನರು ಕಟ್ತಾ ಇದ್ದಾರೆ, ಎಕ್ಸ್ಟ್ರಾ ದುಡ್ಡು ಕಟ್ಟೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಇವತ್ತಿನಿಂದ. ಇದು ರಾಜ್ಯ ಸರ್ಕಾರದ ಹೊಣೆ ಅಲ್ವಾ? ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವಾಗಲೂ ಕೂಡ ತೆರಿಗೆ ಹೆಚ್ಚಿಗೆ ಮಾಡಿದಾಗ, ಬೆಲೆ ಹೆಚ್ಚಿಗೆ ಮಾಡಿದಾಗ ಒಂದು ಸ್ವಾಭಾವಿಕವಾಗಿ ಪರಿಷ್ಕರಣೆಗಳನ್ನ ಮಾಡುತ್ತೆ. ಸ್ವಾಭಾವಿಕವಾಗಿ ಎಷ್ಟು ಪರಿಷ್ಕರಣೆ ಮಾಡಬೇಕಾಗುತ್ತೆ, 3%, 4%, 5% ಮಾಡೋಂಥ ಒಂದು ಸ್ವಾಭಾವಿಕ ಪ್ರಕ್ರಿಯೆಗಳಿರ್ತವೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಈ ಅಂತಾರಾಷ್ಟ್ರದ ಏನು ವಿದ್ಯಮಾನ ಇದೆ ಅದನ್ನು ನೋಡಿಕೊಂಡು ಜನರ ಜೇಬ್ಗಳಿಗೆ ಬಲವಂತವಾಗಿ ಕೈ ಹಾಕಿ ಕಿಸೆಗಳ್ಳತನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಕಿಸೆಗಳ್ಳತನ ಹೆಂಗೆ ನೋಡಿ, ಇವತ್ತು ಒಬ್ಬ ಬಡವ ರೈತ ತಾನು ಬ್ಯಾಂಕಲ್ಲಿ ಹಣ ಇಡಬೇಕಾದ್ರೆ ಪ್ಯಾನ್ ಕಾರ್ಡ್ ಕಡ್ಡಾಯ ಆಗಿದೆ. ಇವಾಗ ಪ್ಯಾನ್ ಕಾರ್ಡ್ ಕಡ್ಡಾಯ ರೈತನಿಗೆ, ಯಾಕಂದರೆ ಅವ್ರಿಗೆ ತೆರಿಗೆ ಇರಲಿಲ್ಲ ಮುಂಚೆ.
ಅವನು ಮಧ್ಯಮ ಗಾತ್ರದ ರೈತ ಆಗ್ಬೋದು, ಬೃಹತ್ ಗಾತ್ರದ ರೈತ ಆಗ್ಬೋದು, ಸಣ್ಣ ರೈತ ಆಗ್ಬೋದು, ಅವನಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯ ಇರಲಿಲ್ಲ. ಈಗ ನೀನು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಚಿಕ್ಕ ಕಾರ್ ತಗೋಬೇಕು, ಪ್ಯಾನ್ ಕಾರ್ಡ್ ಕಡ್ಡಾಯ. ನೀನು ಬ್ಯಾಂಕಲ್ಲಿ ದುಡ್ಡು ಹಾಕಬೇಕು, ಪ್ಯಾನ್ ಕಾರ್ಡ್ ಕಡ್ಡಾಯ. ನೀನು ನಿನ್ನ ಹಣವನ್ನು ನೀನು ವಾಪಸ್ ವಿಡ್ರಾ ಮಾಡಿದ್ರೆ ಪ್ರತಿ ವಿಡ್ರಾಲ್ಗೆ 23 ರೂಪಾಯಿ ನೀನು ದುಡ್ಡು ಕೊಡಬೇಕು, ಕಟ್ಟಾಗುತ್ತೆ. ಇದು ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಜನರನ್ನ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಭಯವನ್ನು ಹುಟ್ಟಿಸ್ತಾ ಇದೆ ಮತ್ತು ಲೂಟಿಯನ್ನ ಮಾಡ್ತಾ ಇದೆ. ನೋಡಿ, ಹಳೆಯ ಸ್ಟಾಕ್ಗೆ ಎಂತಹ ಕಷ್ಟ ಸಮಯದಲ್ಲಿ, ಸಂಕಷ್ಟ ಸಮಯದಲ್ಲಿ ಅದರ ಈ ಗೃಹ ಬಳಕೆಯ LPGಗೆ 60 ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ಆಮೇಲೆ ವಾಣಿಜ್ಯದ LPGಗೆ 200 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಕಳೆದ 3 ತಿಂಗಳಲ್ಲಿ 200 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲರೂ 2000 ರೂಪಾಯಿ ದಾಟಿದೆ ಇವತ್ತು. ಇಂತಹ ಸಮಯದಲ್ಲಿ, ಕಷ್ಟ ಸಮಯದಲ್ಲಿ ಹಳೆಯ ಸ್ಟಾಕ್ಗೆ ಈತ ಲೂಟಿ ಮಾಡೋಂಥದ್ದು ಕೇಂದ್ರ ಸರ್ಕಾರ. ಇಂಥ ಲೂಟಿ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಳೋದು ಕೇಂದ್ರ ಸರ್ಕಾರ. ಆಮೇಲೆ ಟೋಲು 5% ಹೆಚ್ಚಿಗೆ ಮಾಡಿದ್ದಾರೆ. ಅದರೊಳಗೆ ಇವು ಕರ್ನಾಟಕ ಒಂದೇ ರಾಜ್ಯದಲ್ಲಿ 5,000 ಕೋಟಿ ಈ ವರ್ಷ ಕಲೆಕ್ಷನ್ ಆಗುತ್ತೆ. 5,000 ಕೋಟಿ. ಇಡೀ ದೇಶದಲ್ಲಿ 80,000 ಕೋಟಿ ಕಲೆಕ್ಷನ್ ಆಗುತ್ತೆ. ತಮ್ಮ ಬಜೆಟ್ನ 2% ಟೋಲಿಂದ ಸಂಗ್ರಹ ಮಾಡ್ಬೇಕೇನ್ರಿ? ಇವಾಗಲೇ ಜನ ಕಷ್ಟದಲ್ಲಿದ್ದಾರೆ. ಆಮೇಲೆ ನೀವು ಈಗ ನೋಡಿ, ಕಳೆದ ತಿಂಗಳು ಮಾರ್ಚಲ್ಲಿ ಸುಮಾರು 10% ಎಲ್ಲ ವಿಮಾನದ ಪ್ರೈಸು, ಟಿಕೆಟ್ ಪ್ರೈಸು 10ರಿಂದ 12% ಹೆಚ್ಚಿಗೆ ಆಗಿತ್ತು. ಏಪ್ರಿಲ್ ಅಲ್ಲಿ 25% ಹೆಚ್ಚಿಗೆ ಆಗುತ್ತೆ. ಹೆಂಗೆ ಹೆಚ್ಚಿಗೆ ಆಗುತ್ತೆ? ವಿಮಾನದ ಇಂಧನ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿ ಹೋಗ್ಬೇಕು? ಜನಸಾಮಾನ್ಯರು ಎಲ್ಲಿ ಹೋಗ್ಬೇಕು? ಹೋಗ್ಲಿ, ಮಧ್ಯಮ ವರ್ಗದವ್ರಿಗಾರ್ಗೂ ನೆಮ್ಮದಿ ಇದೆಯಾ? ಸರ್ಕಾರದಲ್ಲಿ ಖಂಡಿತವಾಗಿ ನೆಮ್ಮದಿ ಇಲ್ಲ ಪ್ರತಿಯೊಂದು ವಿಷಯದಲ್ಲಿ. ಆಮೇಲೆ ಆ ಮೆಡಿಸನ್ ರೀ, ಅದು ಲೈಫ್ ಸೇವಿಂಗ್ ಮೆಡಿಸನ್ಗೆ 100% GST ಮುಂಚೆಯಿಂದ ನಾವು ಅದನ್ನು ಕನ್ಸೆಷನ್ ಕೊಡಿತಾ ಇದ್ವಿ. ಅದು 5% ಇಳಿಸ್ತಿಲ್ಲ. 100% GST ಕಟ್ಟಬೇಕು, 100%. ಅದಲ್ಲದೆ 2022ರಿಂದ ಪ್ರತಿ ವರ್ಷ ಸುಮಾರು 10ರಿಂದ 100% ಅದು ಇನ್ಕ್ರೀಸ್ ಮಾಡ್ತಾನೆ, ಬೆಲೆ ಇನ್ಕ್ರೀಸ್ ಮಾಡ್ತಾನೆ. ಇದ್ರೆ ಎಲ್ಲೋಬೇಕು? ಖಾಸಗಿ ಈಗ ಕೈಗಾರಿಕೆ ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಸರ್ ಎಷ್ಟನೇ ಬಾರಿ ಜಾಸ್ತಿ ಮಾಡ್ತಿದೆ ರಾಜ್ಯ ಸರ್ಕಾರ? ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನೀರ್ ಬಿಲ್ ಜಾಸ್ತಿ ಆಗ್ತಿದೆ ಯಾಕೆ? ಅದಕ್ಕೆ ಕಾರಣ ಯಾಕೆ ಕೊಡೋದಿಲ್ಲ? ಇಷ್ಟೇ ಅಲ್ಲ, ನಾನು ಸ್ಟಾರ್ಟ್ ಮಾಡಿದ್ರೆ A to Z ಪಟ್ಟಿ ಇದೆ. ನಾವು ಹಿಂದೊಮ್ಮೆ ಡಿಸ್ಕಸ್ ಕೂಡ ಮಾಡಿದೀವಿ. ಬಟ್ ನಾನು ಇವತ್ತಾಗಿ ಬೆಲೆ ಏರಿಕೆ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ತಿದ್ದೀನಿ. ಕರೆಕ್ಟ್. ಈಗ ವಿದ್ಯುತ್ ದರ ಪರಿಷ್ಕರಣೆ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರನೇ ಆಗ್ತದೆ. ಇಡೀ ದೇಶದಲ್ಲಿ ವಿದ್ಯುತ್ ದರ ಹೆಚ್ಚಿಗೆ ಆಗುತ್ತೆ. ಆದ್ರೆ ನೀರಿನ ದರ ನೀವು ಹೇಳೋದಲ್ಲ, ನಾವು ವಾರ್ಷಿಕವಾಗಿ ಏನು ಪರಿಷ್ಕರಣೆ ಮಾಡ್ಲಿಕ್ಕೆ ಎಷ್ಟು ಮಿತಿ ಇದೆ? 3%, 4%, 2% ಅಥವಾ 5% ಮ್ಯಾಕ್ಸಿಮಮ್ ಮಾಡಬಹುದು. ನಾವು 5% ಮಾಡಲ್ಲ, ಕೇವಲ 3% ವಾರ್ಷಿಕವಾಗಿ 3% ಏನು ಪರಿಷ್ಕರಣೆ ಆಗುತ್ತೆ. ಜನರ ಕಷ್ಟವನ್ನ, ಜನರ ಪ್ರಾಬ್ಲಮ್ ಅಲ್ಲಿದ್ದಾಗ ನೀವು ಕಳ್ಳತನ ಮಾಡ್ತಾ ಇದ್ದೀರಾ, ಲೂಟಿ ಮಾಡ್ತಾ ಇದ್ದೀರಾ, ಅಲ್ಲ ತೆರಿಗೆ ತೆಗೆದುಕೊಂಡೋಗಿ ಲೂಟಿ ಮಾಡ್ತಾ ಇದ್ದೀರಾ. ಯಾವ ರೀತಿಯ ಸರ್ಕಾರ ಇದೆ? ಸರ್ಕಾರ ಎಂತ ಸಮಯದಲ್ಲಿ ಕಷ್ಟ ಬರ್ಬೇಕು? ಕಷ್ಟ ಸಮಯದಲ್ಲಿ ನೀವು ಬೆಂಬಲ ಬರ್ಬೇಕಾ? ಜನರ ಬೆಂಬಲಕ್ಕೆ ನೀವು ಬರ್ಬೇಕಾ? ಜನರಿಗೆ ಲೂಟಿ ಮಾಡ್ಬೇಕಾ? ಯಾಕೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ? ಗೃಹ ಬಳಕೆಯ LPG 60 ರೂಪಾಯಿ ನೀವೇ ಕೊಟ್ಟಿದ್ ಲೆಕ್ಕ ಟೋಲು ವಾರ್ಷಿಕವಾಗಿ ಜಾಸ್ತಿ ಆದ್ರೆ ಒಬ್ಜೆಕ್ಟ್ ಮಾಡುವ ಕಾಂಗ್ರೆಸ್ನವರು, ನೀರು ವಾರ್ಷಿಕವಾಗಿ ಪರಿಷ್ಕರಣೆ ಅಂತ ಅದನ್ನ ಸಮಜಾಯಿಷಿ ಕೊಡೋದು ಯಾವ ಸಮರ್ಥನೆ ಅಂತ? ಟೋಲ್ ಜಾಸ್ತಿ ಆದ್ರೆ ಕೇಂದ್ರ ಸರ್ಕಾರ ತಪ್ಪು ಮಾಡ್ತಾ ಇದೆ, ನೀರು ಜಾಸ್ತಿ ಆದ್ರೆ ರಾಜ್ಯ ಸರ್ಕಾರ ಯಥಾವತ್ತಕ್ಕೆ ವಾರ್ಷಿಕವಾಗಿ ಏನ್ ಮಾಡ್ಬೇಕು ಅದು ಮಾಡ್ತಿದೆ. ಇದು ಹೆಂಗೆ ನಾವು ಸರಿ ಅನ್ನೋದು ಸುರ್ಬಿ ಅವರ ಅಬ್ಜೆಕ್ಷನ್. ವೆರಿ ತುಂಬಾ ಸಮಂಜಸವಾದ ಪ್ರಶ್ನೆ ಇದು. ನೋಡಿ, ನೀರಾಗ್ಲಿ, ಪವರ್ ಆಗ್ಲಿ ಲಾಭದಾಗ ಮಾಡುವಂತಹ ಸಂಸ್ಥೆಗಳಲ್ಲ, ಅವು ಸೇವೆ ಕೊಡ್ಲಿಕ್ಕೆ ಇರ್ತಕ್ಕಂಥದ್ದು. ಟೋಲಲ್ಲಿ ಏನ್ ಮಾಡ್ತಾ ಇದ್ರು? ಲಾಭ ಮಾಡ್ತಾ ಇದ್ದಾರ್ರಿ. 5,000 ಕೋಟಿ ರೂಪಾಯಿ ಕರ್ನಾಟಕ